ವಿರಾಮದ ನಂತರ ಸುವರ್ಣ ವಾರ್ತೆಗೆ ಮತ್ತೆ ಸ್ವಾಗತ. ಬಳ್ಳಾರಿಯಲ್ಲಿ ಕಾವೇರಿತು ಚುನಾವಣಾ ಪ್ರಚಾರ. ಶೋಭಾ ವಿರುದ್ಧ ತಿರುಗಿಬಿದ್ರು ಜನ. ಶ್ರೀರಾಮುಲುಗೆ ಸಚಿವೆ ಎತ್ತಿದ್ರು ಮಂಗಳಾರತಿ. ಉಪಚುನಾವಣೆ ಪ್ರಚಾರಕ್ಕಾಗಿ ಬಳ್ಳಾರಿಗೆ ಬಂದಿದ್ದ ಸಚಿವೆ ಶೋಭಾಗೆ ಗ್ರಾಮೀಣ ಭಾಗದ ಜನ ಶಾಕ್ ಕೊಟ್ಟರು. ಸಮರ್ಪಕ ವಿದ್ಯುತ್ ಕೊಡಿ, ಇಲ್ಲವಾದರೆ ನಿಮ್ಮನ್ನ ಮಾತಾಡಲು ಬಿಡೋದಿಲ್ಲ ಅಂತ ಪಟ್ಟು ಹಿಡಿದ್ರು. ಪರಿಣಾಮ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಬಳಿಕ ಮಾತನಾಡಿದ ಸಚಿವೆ ಶೋಭಾ ಕರಂದ್ಲಾಜೆ, ಈ ಹಿಂದೆ ಆಯ್ಕೆಯಾದ ನಿಮ್ಮ ಅಭ್ಯರ್ಥಿ ನನ್ನನ್ನು ಪದವಿಯಿಂದ ಇಳಿಸೋದಕ್ಕೆ ಯತ್ನಿಸಿದಷ್ಟು ಕ್ಷೇತ್ರದ ಅಭಿವೃದ್ಧಿಯತ್ತ ಗಮನ ಹರಿಸಿಲ್ಲ. ಇಲ್ಲದೇ ಇದ್ರೆ ಇಲ್ಲಿನ ಗ್ರಾಮಗಳು ಉದ್ಧಾರವಾಗ್ತಾ ಇದ್ವು ಅಂತ ರಾಮುಲುಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವೆ ಶೋಭಾ, ಇದು ಬಿಜೆಪಿಗೆ ಪ್ರತಿಷ್ಠೆಯ ಕಣ, ಇಲ್ಲಿ ನಾವು ಜಯ ಸಾಧಿಸಿಯೇ ತೀರುತ್ತೇವೆ ಅಂದರು. ಅವರವರ ಶಕ್ತಿ ಅವರವರದು. ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ನಮ್ಮ ಶಕ್ತಿಯನ್ನು ನಾವು ತೋರಿಸ್ತೀವಿ. ಅವರು ಅವರ ಶಕ್ತಿಯನ್ನು ತೋರಿಸಕ್ಕೆ ಹೊರಟಿದ್ದಾರೆ. ಜನ ತೀರ್ಮಾನ ಮಾಡ್ತಾರೆ. ಅಭಿವೃದ್ಧಿ ಪರವಾಗಿ ಜನ ಓಟ್ ಕೊಡ್ತಾರೆ, ಅಭಿವೃದ್ಧಿ ಪರವಾಗಿ ನಿಲ್ತಾರೆ ಅನ್ನುವಂಥ ವಿಶ್ವಾಸ ನಮ್ದು ಅಷ್ಟೇ. ಯಾರ್ದು ವ್ಯಕ್ತಿಗತವಾಗಿ ನಮ್ಮ ಹೋರಾಟ ಇಲ್ಲ. ನಮ್ಮ ಹೋರಾಟ ಇರೋದು ವಿಚಾರದ ವಿರುದ್ಧ. ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ, ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾ ಇರುವಂತ ಪಕ್ಷ. ಭಾರತೀಯ ಜನತಾ ಪಾರ್ಟಿಯ ಮೂಲಕ ನಾವು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಅಭಿವೃದ್ಧಿ ಕೆಲಸಕ್ಕೆ ನಮಗೆ ಬೆಂಬಲ ಕೊಡಿ, ನಮಗೆ ಶಕ್ತಿ ಕೊಡಿ, ಇನ್ನಷ್ಟು ಈ ಸರ್ಕಾರವನ್ನು ಗಟ್ಟಿ ಮಾಡಿ ಅನ್ನೋಂಥ ವಿಶ್ವಾಸದಲ್ಲಿ ನಾವು ಮತ ಕೇಳ್ತೀವಿ. ಯಾರ ಬಗ್ಗೆ ನನಗೆ ವೈಯಕ್ತಿಕ ದ್ವೇಷನೂ ಇಲ್ಲ, ವೈಯಕ್ತಿಕ ಹೋರಾಟನೂ ಇದಲ್ಲ.